ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಇದು ಮಹಿಳೆ ಹಿಂಗೆ ನನ್ನ ಮೇಲೆ ಪದಗಳನ್ನು ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರೆ. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ, ನೀವು ಏನು ಅಧ್ಯಯನ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದೆ ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಭಾಳ ಸ್ಪಷ್ಟವಾಗಿ ಸಿ.ಟಿ. ರವಿಯವರು ಏನು ಹೇಳಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ. ಮತ್ತು ಏನೋ ಭಾಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ಬರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪ ಅವ್ರ ಪಾಕ್ಸೋ ಕೇಸು, ನಿಮ್ಮ ಮುನಿರತ್ನ ಕೇಸು, ನಿಮ್ಮ ಸಿ.ಟಿ. ರವಿ ಇರ್ಬೋದು, ಬೇರೆ ಬೇರೆಯವ್ರದ್ದೆಲ್ಲ ಗೊತ್ತಲ್ಲ. ಎಲ್ಲರೂ ಅವರು ಯಾವಾಗಲೂ ಬಡ್ದಾಡ್ತಾ ಇರ್ತಾರಲ್ಲ, ಸಿ ಡಿ ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ, ಸಿ ಡಿಗಳು ಇವ್ರದ್ದಿದೆ, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಬಿ ಜೆ ಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ. ಸೊ ಒಬ್ಬರೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಅಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ FSL ಬರಲಿ ಅಂತ ಹೇಳಿದ್ವಿ. ಇವಾಗ CID ಕೊಟ್ಟಿದ್ರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ. ಪರಿಶೀಲನೆ ಆದ್ಮೇಲೆ ಸತ್ಯ ಹೊರಗೆ ಬರುತ್ತೆ. ಈಗ ಬರೇ ಒಬ್ಬರು ಹೇಳಿದ್ರೆ ಇದು ಆಗ್ತದೆ. ಒಬ್ಬ ಮಹಿಳೆ ಹೇಳ್ತಾರ ನನ್ನ ಮೇಲೆ ಇಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂತ. ಆಮೇಲೆ ಅಲ್ಲಿ ಇರೋರು ಭಾಳಷ್ಟು ಜನ ಶಾಸಕರು ಕೂಡ ಇಲ್ಲ ನಾನು ಕೇಳಿಸ್ಕೊಂಡಿದ್ದೀವಿ ಅಂತ ಅವ್ರ ಆಶ್ಚರ್ಯ ಇದ್ರು, ಶಾಕಲ್ಲಿದ್ರು. ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ, ಒಂದ್ಸರಿ ಅಲ್ಲ 4-5 ಸರಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ BJP ಅವ್ರು ಇರ್ಬೋದು, JDS ಇರ್ಬೋದು, ಅವರು ಕೂಡ ಇದ್ರಲ್ಲಿ ಅದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗ್ಬಾರ್ದಾಗಿತ್ತು ಅಂತ ನಾವು ಹೇಳ್ತಾ ಇಲ್ಲ. ಅದು ಭಾಳ ದುರ್ದೈವ ಸಂಗತಿ. ಇವತ್ತು CID ಕೊಟ್ಟಿದ್ದಾರೆ, ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇನ್ನೇನು 1 ವಾರ ದಿನ ಬರುತ್ತಲ್ಲ FSL. ನೋಡೋಣ ಏನು ಬರುತ್ತೆ. ಬೆಳಗಾವಿಯಲ್ಲಿ ಗಾಂಧಿ ಮಾಡಬೇಕು ಅಂದರೆ ಫಸ್ಟ್ ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ನೀವು ನೋಡಿ, ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆ. ಏನಂತಾರೆ ಅದ್ರ ಬಗ್ಗೆ? FSL ರಿಪೋರ್ಟ್ ಬಂದಿದೆ ಅಲ್ಲ. ವಿಜೇಂದ್ರ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಸಿ.ಟಿ. ರವಿ ಏನು ಹೇಳ್ತಾರೆ ಇದ್ರ ಬಗ್ಗೆ. ಆಮೇಲೆ ಮುನಿರತ್ನ ಕೇಸ್ ತಗೊಳ್ಳಿ, ಭಾಳ ಸ್ಪಷ್ಟವಾಗಿ ದಲಿತರ ಬಗ್ಗೆ, ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲ್ ಹಾಕ್ಕೊಂಡ್ರೆ ದುಶ್ಯಾಸನರು ಇಷ್ಟು ಆಗಲ್ಲ. ಈಗಲೂ ಈಗ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೊಂಡ್ರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಎಲ್ಲರದು ಒಂದು ವಿಡಿಯೋನ ಇದೆ, ಒಂದೇನಾದ್ರೂ ಇದೆ. ಅದಕ್ಕೆ ನೀವು ನನಗೆ ಬೆನ್ನಿಲ್ಲ, ನಾನು ಯಾಕೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ಅಷ್ಟು ಸಪೋರ್ಟ್ ಇದೆ. ಇದೇ ಅದು ಅವ್ರು ಹೇಳ್ತಾ ಇರೋದು. ಇವರೇ ಭಾಳ ಸ್ಪಷ್ಟವಾಗಿ ಇವತ್ತು ಪೊಲೀಸರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ, ಯಾವ ಗದ್ದೆ ಕರ್ಕೊಂಡು ಹೋದ್ರಿ, ದಾರಿ ತಪ್ಪಿ ಒಂದು ಕಡೆ ಒಂದು ಡೆಡ್ ಎಂಡಿಗೆ ಹೋಗಿರೋದು ಅಷ್ಟೇ. ಯಾಕೆ ಇವರು ಎಲ್ಲ BJP ಅವ್ರು ಫಾಲೋ ಮಾಡ್ತಾ ಇದ್ರು ಅಂತ. ಹೌದಾ ಇಲ್ಲ? ಆಮೇಲೆ ಇವ್ರು ಪದೇ ಪದೇ ಎನ್ಕೌಂಟರು ಅದು ಇದು ಅಂತ ಇದ್ದಾರೆ. ಮೊಬೈಲ್ ಯಾರ ಕೈಲಿತ್ತು? ಸಿ.ಟಿ. ರವಿ ಅವ್ರ ಮೊಬೈಲಿಂದಾನೇ ಲೈವ್ ಲೊಕೇಶನ್ ಕಳಿಸ್ತಾ ಇದ್ರು ಅಂತ ಯಾರು ಹೇಳಿದ್ರು? BJP ಅವರೇ ಹೇಳ್ತಾ ಇದ್ರಲ್ಲ, ಅವರೇ ಹೇಳಿದ್ರು. ಎನ್ಕೌಂಟರ್ ಮೊಬೈಲ್ ಕಿತ್ಕೊಳ್ಳೋ ಪ್ರಯತ್ನ ಕೂಡ ಆಯಿತು ಅನ್ನೋದು ಸರ್. ದಟ್ ಈಸ್ ಆಲ್ಸೋ ಆಸ್ ಪರ್ ಪ್ರೊಸೀಜರ್. ಈಗ ನೀವು ಪ್ರೊಸೀಜರ್ ಏನಿದೆ ಹೇಳಿ, ಅಕ್ಯೂಸ್ ಬಂದ ತಕ್ಷಣ ಬಾಡಿ ಸರ್ಚ್ ಆಗಬೇಕು. ಬಾಡಿ ಸರ್ಚ್ ಆದಮೇಲೆ ಅವ್ರದ್ದೇನೇ ಮೊಬೈಲ್ ಇರ್ಬೋದು, ವಾಚ್ ಇರ್ಬೋದು, ಎಲ್ಲನೂ ಜಪ್ತು ಮಾಡಿ ಅದು ಜಮಾ ಮಾಡಬೇಕು. ಹೌದಾ ಇಲ್ಲ? ಅದೇ ಅದು ಲ್ಯಾಬ್ಸು ಆಯಿತು. ಆಮೇಲೆ ಇವ್ರು ಎನ್ಕೌಂಟರ್ ಅಂತ ಇದ್ರಲ್ಲ, ಈ ಫೋನ್ ಅವ್ರ ಹತ್ರನೇ ಇತ್ತಲ್ಲ, ಅವರೇ ಲೈವ್ ಲೊಕೇಶನ್ ಕಳಿಸ್ತಾ ಇದ್ರಲ್ಲ ಎಲ್ಲರಿಗೂ. ಅವರೇ ಟಚ್ನಲ್ಲಿ ಇದ್ರು ಅಂತ ಎಲ್ಲರೂ ಹೇಳ್ತಾರೆ, ಅವ್ರ ಮನೆಯವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ. ಆಮೇಲೆ 3 ಗಂಟೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಅವರೇ ಹೇಳ್ತಾರೆ. ಆ ಹಾಸ್ಪಿಟ್ಲಲ್ಲಿ ಎಷ್ಟು ಸ್ಟಿಚ್ ಬಿದ್ದಿದೆ ಗೊತ್ತಾ ನಿಮಗೆ? ಶೂನ್ಯ ಸರ್, ಫಸ್ಟ್ ಏಡ್ ಅಷ್ಟೇ. ಆದರೆ ಹಾಕೊಂಡಿರೋ ಪಟ್ಟಿ ನೋಡಿದ್ರೆ ನಾನು ಹೇಳ್ದಂಗೆ ಹೋಗಿ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದು ಬಂದಂಗೆ ಆಡ್ತಾ ಇದ್ದಾರಲ್ಲ. ಇಲ್ಲ ನಾನು ಹೇಳ್ತೀನಿ ನೋಡಿ, ಇನ್ನೂ 1 ತಿಂಗಳು ಆ ಪಟ್ಟಿ ಆಚೆ ಬರಲ್ಲ. ನಾನು ಹೇಳ್ತಾ ಇದ್ದೀನಿ. ಈಗ ಅಲ್ಲಿರೋ ಡಾಕ್ಟ್ರು ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಹಿಂಬರ ಕೊಟ್ಟಿದ್ದಾರೆ. 3 ಗಂಟೆಗೆ ಹಿಂಗೆ ಬಂದರು, ಹಿಂಗಾಯಿತು, ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿತ್ತು,
ಅದಕ್ಕೆ ನಾವು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ದೇವೆ. ಇವ್ರು ಹಾಕೊಂಡಿರೋದೇನೋ ಒಂದು ಬ್ರೈನ್ ಸರ್ಜರಿ ಆದಂಗೆ ಹಾಕೊಂಡಿದಾರಲ್ಲ, ಇಷ್ಟೇನಾ ಇವ್ರ ಗಟ್ಟಿ? ಸೊ ಇದು ಎಲ್ಲಾನು ದಾರಿ ತಪ್ಪಿಸಕ್ಕೆ ಮಾಡ್ತಾ ಇರುವಂತ ಕೆಲಸಗಳು. ಕಾನೂನಾತ್ಮಕವಾಗಿ ಒಂದ್ ಕಡೆ ನಡೀತಾ ಇದೆ, ರಾಜಕೀಯವಾಗಿ ಇದನ್ನ ಎರಡೂ ಕಡೆಯಿಂದ ಇಲ್ಲಿಗೆ